ಉಪಸ್ಥಿತಿರುವ ಎಲ್ಲ ಸ್ವಾಮೀಜಿಗಳವರಿಗೆ ಅವರ ಪಾದಾರಗಳಲ್ಲಿ ನಮಸ್ಕರಿಸಿ, ಈ ದಿನ ಭಾಗವಹಿಸುವ ಗಣ್ಯರೆಲ್ಲರಿಗೂ ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಿಮ್ಮೆಲ್ಲರನ್ನೂ ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ತಿಳಿಸಿದ ನನಗೆ ನಾನು ತಮ್ಮ ಮುಂದೆ ನಿಂತಿದ್ದೇನೆ. ಗುರುಪೂರ್ಣಿಮೆ ಪ್ರಯುಕ್ತ ಇಷ್ಟಲಿಂಗ ಮಹಾಪೂಜೆ ಮತ್ತು ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಆಶೀರ್ವಚನ ಸಮಾರಂಭವನ್ನು ಹಮ್ಮಿಕೊಂಡು ಇಷ್ಟು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮೊದಲು ಈಗ 15 ವರ್ಷದ ಹಿಂದೆ 15 ವರ್ಷದ ಹಿಂದೆ ತೋಟಪ್ಪ ಚೌಟ್ರಿನಲ್ಲಿ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ನಮ್ಮ ಈ ಭಾಗದ ಮೊನ್ನೆ ಸಚ್ಚಿದಾನಂದ ಅವರು ಭಾಷಣ ಮಾಡ್ತಾ ಹೇಳ್ತಾ ಇದ್ದರು, ಈ ಭಾಗದ ಆಧ್ಯಾತ್ಮಿಕ 2 ಕಣ್ಣುಗಳು ಅಂದರೆ ವಿಭೂತಿ ಶ್ರೀಗಳು ಮತ್ತು ಶಿವಗಂಗಾ ಶ್ರೀಗಳು ಅಂತ ಹೇಳಿ ಅವರ ಒಂದು ನೇತೃತ್ವದಲ್ಲಿ ಆ ಸಭೆ ನಡೆದು ಎಲ್ಲರೂ ಭಾಗವಹಿಸಿ ಈ ಗುರುಪೂರ್ಣಿಮೆ ಪ್ರಯುಕ್ತ ಸನ್ನಿಧಿಯವರ ಇಷ್ಟಲಿಂಗ ಮಹಾಪೂಜೆ ಮತ್ತು ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಆಶೀರ್ವಚನವನ್ನು ನಾವು ಏರ್ಪಡಿಸೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಸೇರಿ ಅವತ್ತು ತೀರ್ಮಾನಿಸಿ ಆ ವರ್ಷದಿಂದ 15 ವರ್ಷದಿಂದ ಈ ಕಾರ್ಯಕ್ರಮ ನಿರಂತರವಾಗಿ ನೆರವೇರಿಸಿಕೊಂಡು ಬಂದಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮ ಪರಮಶಿವಯ್ಯನವರು ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಪರಮಶಿವಯ್ಯನವರು ಸಿಕ್ಕಿರೋದು ನಮ್ಮೆಲ್ಲರೂ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಅದು ಎಲ್ಲ ಮಾತ್ರ ನಾನು ಹೇಳಬೇಕು ಅಂತ ಹೇಳ್ತೇನೆ. ಯಾಕೆಂದರೆ ಈ ವಯಸ್ಸಿನಲ್ಲೂ ಸಹ ಪ್ರತಿ ದಿವಸ ಅವರು ಭಾಗವಹಿಸ್ತಾರೆ. ಅಷ್ಟೇ ಅಲ್ಲ, ನಿಮಗೆಲ್ಲ ಗೊತ್ತಿದೆ, ಹಲವಾರು ಸಂಘ ಸಂಸ್ಥೆಗಳು ನಮ್ಮ ಕಮ್ಯುನಿಟಿಗೋಸ್ಕರ ಹಲವಾರು ಸಂಘ ಸಂಸ್ಥೆಗಳನ್ನು ಕಟ್ಟಿ ಆ ಸಂಸ್ಥೆಯಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗುವಂತೆ ಮಾಡಿದ್ದಾರೆ. ಈಗಲೂ ಸಹ ಬೆಳಗಿನ ಸಾಯಂಕಾಲದವರೆಗೂ ಸಮಾಜಕ್ಕೋಸ್ಕರ ದುಡಿತಿದ್ದಾರೆ. ಅಂಥವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದು ನಮ್ಮ ಜನರ ಭಾಗ್ಯ. ಮತ್ತು ಪ್ರತಿ ವರ್ಷವೂ ಸಹ ಶ್ರೀಗಳವರು ಸನ್ನಿಧಿಯವರು ಈ ಕಾರ್ಯಕ್ರಮವನ್ನು ನೆರವೇರಿಸಿ ನಮ್ಮೆಲ್ಲರಿಗೂ ನಮ್ಮೆಲ್ಲರೂ ಭಾವವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಕೋರಿಕೆ ಮೇರೆಗೆ ನಮ್ಮ ಹಲವಾರು ಕಾರ್ಯಕ್ರಮಗಳು ಸಹ ಸನ್ನಿಧಿಯವರು ಭಾಗವಹಿಸಿ ನಮಗೆ ಸ್ಫೂರ್ತಿಯನ್ನು ತುಂಬಿದ್ದಾರೆ. ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳದ ಕಾರಣ ನಮ್ಮ ಈ ಸಂಸ್ಥೆಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವ ಕಾರ್ಯದರ್ಶಿ, ಕೋಶಾಧ್ಯಕ್ಷರು ಮತ್ತು ನಿರ್ದೇಶಕರು ಎಲ್ಲರೂ ಸಹ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ದಾಸೋಹ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಶಿವಗಂಗಾ ಶ್ರೀಗಳು ಮತ್ತು ವಿಭೂತಿಪುರ ಶ್ರೀಗಳು ನಮಗೆ ಮಾರ್ಗದರ್ಶನ ಕೊಟ್ಟಿದ್ರು ಮತ್ತು ಹೇಳಿದ್ರು. ಅದೇ ರೀತಿ ಒಂದು 15 ವರ್ಷದಿಂದ ನಾನು ಈ ಕಾರ್ಯಕ್ರಮ ಈ ಸೇವೆಯನ್ನು ನಾನು ಮಾಡ್ತಾ ಬಂದಿದ್ದೀನಿ. ಇದಕ್ಕೆ ಗುರುಗಳ ಎಲ್ಲರ ಆಶೀರ್ವಾದ ಇದಕ್ಕೆ ಕಾರಣ ಅಂತ ನಾನು ಭಾವಿಸ್ತೇನೆ. ಈ ವರ್ಷವೂ ಸಹ ಆ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಾಧ್ಯವಾಗಿದೆ. ಈ ಒಂದೆರಡು ಮಾತಾಡೋದಕ್ಕೆ ನಮ್ಮ ವಿಭೂತಿ ಶ್ರೀಗಳವರು ನೀವು ಮಾಡಬೇಕು ಅಂತ ಹೇಳಿದ ನಾನು ಮಾತಾಡ್ತಾ ಇದ್ದೇನೆ. ಈಗಾಗಲೇ ದಿಲ್ಸೆ ದಿಲೀಪ್ ಅವರು
ಚೆನ್ನಾಗಿ ಮಾತಾಡಿದ್ದಾರೆ. ಅದು ಭಾರಿ ಮಳೆ ಸುರಿದಿದೆ, ಅದು ನಿರಂತರವಾಗಿ ಬಂದಿದೆ. ಅದಾದ್ಮೇಲೆ ನಾನು ಮಾತಾಡೋದಷ್ಟು ಚೆನ್ನಾಗಿರಲ್ಲ. ಈ ಒಂದು ಸದಾವಕಾಶವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ.